ಬಾಗಲಕೋಟೆ ಚುನಾವಣೆಯ ಫಲಿತಾಂಶವನ್ನು ನೋಡ್ತಾ ಇದ್ವಿ. ಬಹುತೇಕ 20,000 ಮತಗಳ ಅಂತರದಿಂದ ಮುನ್ನಡೆಯನ್ನು ಸಾಧಿಸಿದೆ. ಆಲ್ರೆಡಿ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿರುವಂಥದ್ದು 20,000 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. ಬಾಗಲಕೋಟೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ದಾಖಲಿಸಿಕೊಂಡಿದೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನು ದಾಖಲಿಸಿಕೊಂಡಿದೆ. ಸಿಎಂಗೆ ಪ್ರತಿಷ್ಠೆಯಾಗಿದ್ದಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮೇಲುಗೈಯನ್ನು ಸಾಧಿಸಿದೆ. ಉಮೇಶ್ ಮೇಟಿ ಅವರು ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ತಂತ್ರಗಾರಿಕೆಯೂ ಕೂಡ ಮತ್ತೊಂದು ಬಾರಿ ಯಾವ ರೀತಿಯಲ್ಲಿ ಅವರು ಶಿಗ್ಗಾಂವಿಯಲ್ಲಿ ಚುನಾವಣಾ ತಂತ್ರಗಾರಿಕೆಯನ್ನು ರೂಪಿಸಿದ್ರು, ಅದೇ ಸ್ವರೂಪದ ಒಂದು ಚುನಾವಣಾ ತಂತ್ರಗಾರಿಕೆ ಬಾಗಲಕೋಟೆಯಲ್ಲೂ ಕೂಡ ನಡೀತು. ಆ ಬಾಗಲಕೋಟೆಯ ಚುನಾವಣಾ ತಂತ್ರಗಾರಿಕೆ ಯಶಸ್ಸನ್ನು ಕಂಡಿದೆ. ಉಮೇಶ್ ಮೇಟಿಯವರ ಕೈ ಹಿಡಿದಿದ್ದಾರೆ ಬಾಗಲಕೋಟೆಯ ಮತದಾರರು. ಅಪ್ಪನ ನಂತರ ಮಗ ಈಗ ಅಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಒಂದು ಅಂಶ ಅಲ್ಲಿಯ ಜನರ ನಡುವೆ ಓಡಾಡಿದಾಗ ಅಲ್ಲಿ ಬರ್ತಾ ಇದ್ದಂಥ ರಿಯಾಕ್ಷನ್ ಏನಂದರೆ, ಉಮೇಶ್ ಮೇಟಿಯವರಾಗಲಿ ಅಥವಾ ಅವರ ಅಪ್ಪ HY ಮೇಟಿಯವರಾಗಲಿ ಜನ ಅವರ ಮನೆಗೆ ಹೋದಾಗ ಹೆಗಲ ಮೇಲೆ ಕೈ ಹಾಕಿ ಮಾತಾಡ್ತಾರೆ, ನಮ್ಮನ್ನು ಹತ್ತಿರದಲ್ಲಿ ಸೇರಿಸ್ಕೊಳ್ತಾರೆ, ನಮ್ಮ ಜೊತೆಗೆ ಮಾತಾಡ್ತಾರೆ, ನಮ್ಮ ಜೊತೆ ಬೆರೀತಾರೆ ಅನ್ನೋಂಥದ್ದು. ಬಹುಶಃ ಜನ ಇದನ್ನು ಈ ವಿಚಾರವನ್ನು ಇಷ್ಟಪಟ್ಟಿದ್ರು ಮತ್ತು ಇದು ಅಲ್ಲಿಯ ಚುನಾವಣಾ ಪ್ರಚಾರದ ವಸ್ತುವು ಕೂಡ ಆಗಿತ್ತು. ಅದಕ್ಕೆ ಕಾರಣ ಬಿಜೆಪಿ ಅಭ್ಯರ್ಥಿ ಜನ ಸಂಪರ್ಕದಲ್ಲಿ ಇರಲಿಲ್ಲ ಅಂತೇಳಿ ಅಲ್ಲ, ಆದರೆ ಅವರು ಜನಸಂಪರ್ಕದಲ್ಲಿ ಇದ್ದರು ನಿಜ. ಆದರೆ ಅವರು ನೇರವಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ಆಡ್ತಿದ್ದಂತಹ ಮಾತುಗಳ ಬಗ್ಗೆ ಒಂದಿಷ್ಟು ಆಕ್ಷೇಪಗಳು ಇದ್ದೇ ಇದ್ವು. ಆ ಕ್ಷೇತ್ರದಲ್ಲಿ ಜನರ ನಡುವೆ ಒಂದು ಆಕ್ಷೇಪಗಳಿದ್ವು. ಇದು ಸಹಜವಾಗಿಯೇ ಬಿಜೆಪಿಗೆ ನೆಗೆಟಿವ್ ಆಗಿದೆ, ಆದರೆ ಕಾಂಗ್ರೆಸ್ಸಿಗೆ ಪ್ಲಸ್ ಆಗಿದೆ. ಮತ್ತು ಬಿಜೆಪಿ ಇತ್ತೀಚಿನ ವರ್ಷಗಳ ಚುನಾವಣೆ ಅಂದರೆ ಇತ್ತೀಚಿನ ಚುನಾವಣೆಗಳಲ್ಲಿ ಅಥವಾ 2004 ನಂತರ ಚುನಾವಣೆಗಳಲ್ಲಿ ಅತಿ ದೊಡ್ಡ ಅಂತರದಲ್ಲಿ ಸೋತಿರುವಂತಹ ಚುನಾವಣೆ ಅಂತ ಹೇಳಿದರೆ ಇದು 2013, 23 ಮತ್ತು ಈಗ 26ರಲ್ಲಿ 3 ಚುನಾವಣೆ ಮಾತ್ರ ಅವರೀಗ ಸೋತಿರೋದು. 2004ರಲ್ಲಿ ಅಲ್ಲಿ ಏನೋ ಬಿಜೆಪಿಯವರೇ ಬಂಡಾಯ ಅಭ್ಯರ್ಥಿ ಇದ್ದಾಗಲೂ ಕೂಡ ಬಿಜೆಪಿ ಗೆಲುವನ್ನು ದಾಖಲಿಸಿಕೊಳ್ಳಿತ್ತು. ವೀರಣ್ಣ ಚರಂತಿಭಟ್ ಅವರು ಮೊದಲ ಬಾರಿಗೆ ಗೆದ್ದು ಬಂದಂತಹ ಸಂದರ್ಭದಲ್ಲಿ. ಅದಾದ ನಂತರ ಈ ಬಾರಿಯ ಚುನಾವಣೆಯಲ್ಲಿ ಮಾತ್ರ ಸೋಲಿನ ಅಂತರ ದೊಡ್ಡದಿದೆ ಬಿಜೆಪಿಯ ಪಾಲಿಗೆ. ಬಿಜೆಪಿಯ ಒಂದು ಭದ್ರಕೋಟೆಯಾಗಿದ್ದಂತಹ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ದೊಡ್ಡ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು ಸಹಜವಾಗಿಯೇ ಆ ಪಕ್ಷಕ್ಕೂ ಕೂಡ ಒಂದು ದೊಡ್ಡ ಹುಮ್ಮಸ್ಸನ್ನು ತಂದುಕೊಂಡದ್ದು. ಇಲ್ಲಿ ಬಾಗಲಕೋಟೆಯ ವಿಚಾರ ಒಂದು ಭಾಗ ಆದರೆ, ಪಶ್ಚಿಮ ಬಂಗಾಳದಲ್ಲಿ ಒಂದು ಕ್ಷೇತ್ರದಲ್ಲಿ ಮೀನಾಕ್ಷಿ ಮುಖರ್ಜಿಯವರು CPMನಿಂದ ಮುನ್ನಡೆಯನ್ನು ಹೊಂದಿರುವಂಥದ್ದು. CPM 34 ವರ್ಷಗಳ ಕಾಲ ಆಳಿದಂಥ ರಾಜ್ಯದಲ್ಲಿ ಈಗ 2 ಸೀಟ್ಗಳಲ್ಲಿ ಮಾತ್ರ ಮುನ್ನಡೆಯನ್ನು 3 ಸೀಟ್ಗಳಲ್ಲಿ ಮುನ್ನಡೆಯನ್ನು ಹೊಂದಿದ್ದಾರೆ. ಕಳೆದ ಬಾರಿ ಶೂನ್ಯ ಸಂಪಾದನೆ ಇತ್ತು, ಈ ಬಾರಿ 3 ಸೀಟ್ಗಳಿಗೆ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ. BJP 181 ಸೀಟ್ಗಳು, TMC 102 ಸೀಟ್ಗಳು. ಇಲ್ಲಿ ಅರುಣ್ ಅವರೇ, ಇಡೀ ಪಶ್ಚಿಮ ಬಂಗಾಳದ ಗೆಲುವನ್ನು ನೋಡಿದರೆ, BJPಯ ಗೆಲುವಿನ ಅಂತರವನ್ನು ಗಮನಿಸಿದಾಗ 77 ಸೀಟಿಂದ ಅವರು 148ರ ಮ್ಯಾಜಿಕ್ ನಂಬರನ್ನು ದಾಟಿಸ್ಕೊಂಡು ಮುಂದಕ್ಕೆ ಹೋಗ್ಬೋದು ಅನ್ನುವಂತಹ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಪ್ರಮುಖವಾಗಿ ಗೋಚರಿಸ್ತಿತ್ತು ಅಂತೇಳಿ. ಬಿಜೆಪಿ ಒಂದು 24 ಅವರ್ ಎಲೆಕ್ಷನ್ ಮೆಷಿನರಿ. ಅದು ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಆ ಎಲೆಕ್ಷನ್ ಮೆಷಿನರಿ ಯಾವಾಗಲೂ ಕೆಲಸ ಮಾಡ್ತಾನೆ ಇರುತ್ತೆ. ಅದು ಎಲ್ಲ ಹಂತಗಳಲ್ಲೂ, ಅದು ಚಿಕ್ಕ ಕಾರ್ಯಕರ್ತನಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ವರೆಗೂ, ಅಲ್ಲಿ ಪಾರ್ಟಿ ಅಧ್ಯಕ್ಷರಾಗಿರಲಿ ಅಥವಾ ಬೇರೆ ಬೇರೆ ಪದಾಧಿಕಾರಿಗಳಾಗಿರಲಿ, ಅವರು ಎಲ್ಲರೂ ಯಾವಾಗಲೂ ಎಲೆಕ್ಷನ್ ಮೋಡಲ್ಲಿ ಇರ್ತಾರೆ. ಒಂದು ನಿಮಿಷ ನಿಮ್ಗೆ ಆ್ಯಡ್ ಆಗ್ತೀನಿ. ನೀವು ಹೇಳೋ ಮಾತಿಗೆ 7 ರಾಜ್ಯಗಳ ಚುನಾವಣೆಗೆ ಈಗ ನಮ್ಮದು ಮೀಟಿಂಗ್ ನಡೀತಿದೆ. ವಿ ಆರ್ ಪ್ರಿಪೇರ್ಡ್ ಫಾರ್ ಫರ್ದರ್ ಬರ್ತಕ್ಕಂಥ 7 ಚುನಾವಣೆಗಳ ರಾಜ್ಯಗಳಿಗೆ ಈಗ ನಮ್ಮ ಕಾರ್ಯತಂಡ ರೆಡಿಯಾಗಿದೆ. ಸೊ ಹೀಗೆ ಎಲೆಕ್ಷನ್ ಮಿಷನರಿ ಯಾವಾಗಲೂ ಒಂದು ವೆಲ್ ಆಯಿಲ್ಡ್ ಎಲೆಕ್ಷನ್ ಮಿಷನರಿ ಆಗಿರೋದ್ರಿಂದ ಅದೊಂದು ಅವರಿಗೆ ಪ್ಲಸ್ ಪಾಯಿಂಟ್. ಮತ್ತು ನೀವು ಅಧಿಕಾರದಲ್ಲಿ ಇಲ್ಲದೇ ಇರೋ ರಾಜ್ಯಗಳಿಗೆ ಹೋಗಿ, ನೀವು ಈವನ್ ಕೇರಳಕ್ಕೆ ಹೋಗಿ, ಅಲ್ಲಿಯ ಲೋಕಲ್ ಮೆಷಿನರಿ BJPದು ಇದೆ ಇವತ್ತಿಗೂ. ಹಾಗೆಯೇ ಪಶ್ಚಿಮ ಬಂಗಾಳದ ಕೂಡ ಅನೇಕ ದಶಕಗಳಿಂದ BJP ಮಿಷನರಿ ಇತ್ತು. ಅವರಿಗೆ ವೋಟ್ಸ್ ಬರದೇ ಇರ್ಬೋದು, ಕ್ಯಾಂಡಿಡೇಟ್ಗಳನ್ನು ಹಾಕದೇ ಇದ್ದಿರ್ಬೋದು ಹಿಂದೆ, ಆದರೆ ಅಲ್ಲಿ ಎಲೆಕ್ಷನ್ ಮೆಷಿನರಿ ಇತ್ತು. ಸೊ ಅದು ಅವರಿಗೆ ಒಂದು ರೀತಿ ಹೆಲ್ಪ್ ಆಯಿತು. ಇದಕ್ಕೆ ಒಂದು ಮುಖ್ಯ ಪೂರಕಾಂಶ ಅಂದರೆ RSS. ಯಾಕೆಂದರೆ RSS ತಳಮಟ್ಟದಲ್ಲಿ ಕೆಲಸ ಮಾಡೋದ್ರಿಂದ BJPಗೆ ಅದೊಂದು ಪ್ಲಸ್ ಪಾಯಿಂಟ್. ಅದು ನಿಮಗೆ ಕಾಂಗ್ರೆಸ್ಗೆ ಆಗಲಿ ಅಥವಾ ಈವನ್ ಮಮತಾ ಬ್ಯಾನರ್ಜಿಗೆ ಆ ಥರದ ಒಂದು ಕಮಿಟೆಡ್ ವರ್ಕ್ ಫೋರ್ಸ್ ಬಹುಶಃ ಇರಲಿಲ್ಲ. ಮಮತಾ ಬ್ಯಾನರ್ಜಿ ಕೇಡರ್ ಇತ್ತು, ಇಲ್ಲ ಅಂತಲ್ಲ, ಆದರೆ ಅವರು ಬೇರೆ ಪಕ್ಷದಿಂದ ಬಂದವರಾಗಿದ್ದವರು ಇರ್ಬೋದು, ಈ ಥರ ಒಂದು ಇತ್ತು. ಬಟ್ BJPಗೆ ಕಮಿಟೆಡ್. ಸೊ ಹಾಗಾಗಿ ಅವರಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು. ಆಮೇಲೆ ನಾನು ಆವಾಗ ಮಹಿಳೆಯರ ವೋಟ್ ಬಗ್ಗೆ ಹೇಳ್ತಾ ಇದ್ದೆ. ಈ ಒಂದು 180 ಅದು ವಿನ್ಸಲ್ಲಿ ಕನ್ವರ್ಟ್ ಆದರೆ ಬಹುಶಃ ಮಹಿಳೆಯರ ಮತ ಕೂಡ BJPಗೆ ಬಂದಿದೆ. ಹಾಗಾಗಿ ಅದೊಂದು ಮುಖ್ಯ ಅಂಶ ಆಗುತ್ತೆ ಈ ಒಂದು ವಿಕ್ಟ್ರಿನಲ್ಲಿ ಅಂತ ನನಗನ್ಸುತ್ತೆ.
ಸತೀಶ್, ತಮ್ಮ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯ ಈಗ SIR ಬಗ್ಗೆ ಹೇಳ್ತಾ ಇದ್ರಿ, SIR ಮೂಲಕವಾಗಿ ಮತಪಟ್ಟಿಯ ಪರಿಷ್ಕರಣೆ ಅನ್ನೋದು ಅದು BJPಯವರು ಪ್ರತಿಪಾದನೆ ಮಾಡ್ತಾನೆ ಇರ್ತಾರೆ, ಅದೊಂದು ನಾರ್ಮಲ್ ಪ್ರೊಸೀಜರ್, ಆದರೆ ಅದು ಈ ಬಾರಿ ಹೆಚ್ಚು ಸೌಂಡ್ ಮಾಡ್ತೇವೆ ಹೊರತು ಬೇರೆನೇನಲ್ಲ, ಅಲ್ಲಿದ್ದಂತಹ ನುಸುಳುಕೋರನ್ನು ನಾವು ಹೊರಗಡೆ ಹಾಕಿದ್ವಿ ಅನ್ನೋಂಥದ್ದನ್ನು ಅವರು ಕ್ಲೇಮ್ ಮಾಡ್ಕೊಳ್ತಾ ಬಂದಿದ್ದಾರೆ. ಅದನ್ನು ವಿರೋಧಿಗಳು, ಅವ್ರನ್ನ ಪ್ರತಿಪಕ್ಷಗಳವರು ಅದನ್ನು ಅಷ್ಟೇ ತೀವ್ರವಾಗಿ ವಿರೋಧ ಮಾಡಿಕೊಂಡು ಕೂಡ ಬಂದಿದ್ದಾರೆ. ಆದರೆ 178 ಸೀಟು ಅಥವಾ 181 ಸೀಟುವರೆಗೆ BJPಯ ಮುನ್ನಡೆ ಅನ್ನುವಂಥದ್ದು ಇದು ಅನಿರೀಕ್ಷಿತನ ಅಥವಾ ನಿಜಕ್ಕೂ ಕೂಡ BJP ಇದನ್ನು ಸಾಧಿಸಬಲ್ಲದು ಅನ್ನುವಂಥದ್ದು ಯಾವ ಹಂತದಲ್ಲಿ ಅನ್ನಿಸ್ತಿತ್ತು ಅಂತ ಹೇಳಿ? ಇಲ್ಲ, BJPನವರಿಗೆ ಇದೇನು ಅನಿರೀಕ್ಷಿತ ಅಲ್ಲ. ಯಾಕೆಂದರೆ ಅವ್ರು ಮೊದಲಿಂದನೂ ಹೇಳ್ತಾ ಇದ್ರು, ಸುಮಾರು 2 ವರ್ಷದ ಮೊದಲು ಹೇಳಿದರು ನಾವು 200 ಸೀಟ್ ತೊಗೊಳ್ತೀವಿ, ಗೆಲ್ತೀವಿ ಅಂತ. BJP ಸುಮಾರು 2021ರಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ 70 ಸೀಟ್ ಜಾಸ್ತಿ ಸೀಟ್ ತೊಗೊಂಡು ಪ್ರಮುಖ ವಿರೋಧ ಪಕ್ಷ ಆದಾಗ ಅವ್ರು ಹೇಳಿದ್ದು ಮುಂದಿನ ಸಲ ನಾವೇ ಅಧಿಕಾರಕ್ಕೆ ಬರ್ತೀವಿ, 200 ಸೀಟ್ ತೊಗೋತೀವಿ ಅಂತ. ಈಗ SIR ಸ್ಟಾರ್ಟ್ ಆಗಿದ್ದು 1 ವರ್ಷದ ಹಿಂದೆ. ಹೌದು, ಅದು ಸ್ಟಾರ್ಟ್ ಆದಾಗ ಮಮತಾ ಬ್ಯಾನರ್ಜಿ ಅವರು ಅದನ್ನು ಭಾಳ ಅಪೋಸ್ ಮಾಡಿದ್ರು, ನಮ್ಮ ಪಕ್ಷದ ವೋಟ್ಗಳನ್ನು ಡಿಲೀಟ್ ಮಾಡೋಕ್ಕಾಗಿ ಇದನ್ನು ಮಾಡಿದ್ದಾರೆ ಅಂತ. ಹೌದು, ಆದರೆ ಎಲೆಕ್ಷನ್ ಕಮಿಷನಿಂದ ಹಿಡಿದು ಮತ್ತು BJP ಅವ್ರ ತನಕ ಹೇಳ್ತಾ ಇದ್ದಿದ್ದು ಅಕ್ರಮವಾಗಿ ಯಾರು ಹುಟ್ಟಿದ್ದು ಅದನ್ನು ಡಿಲೀಟ್ ಮಾಡೋಕ್ಕೆ ಮಾತ್ರ ಮಾಡಿದ್ದು. ಆದ್ದರಿಂದ ಇದರಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಹೊಡೆತ ಬಿಡುತ್ತೆ ಅಂತ ಹೇಗೆ ಹೇಳ್ತೀರಿ ನೀವು ಅಂತ ಅವರು ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದರು. ಎರಡನೇದಾಗಿ BJPನಲ್ಲಿ ನನ್ನ ಪ್ರಕಾರ ಯಾವುದೇ ಡೌಟ್ ಇರಲಿಲ್ಲ ಅವ್ರು ಗೆಲ್ಲೋದ್ರ ಬಗ್ಗೆ. ಮತ್ತು BJPನಲ್ಲಿ ಹೆಚ್ಚು ಕಡಿಮೆ ಪ್ರತಿಯೊಬ್ಬರು ಲಾಸ್ಟ್ 1 ವರ್ಷದಿಂದ ನಾನು ಮಾತಾಡಿದಾಗ ವೆಸ್ಟ್ ಬೆಂಗಾಲ್ ನಾವು ಗೆಲ್ತೀವಿ ಅಂತ ಹೇಳ್ತಾ ಇದ್ದು. ಆದರೆ ಆ ರೀತಿ ಕಾನ್ಫಿಡೆನ್ಸು ಅವ್ರಿಗೆ ಮಾತ್ರ ಇತ್ತು, ಬೇರೆ ವಿರೋಧ ಪಕ್ಷಗಳಿಗೆ ಈ ಮಾಧ್ಯಮಗಳಿಗೆ ಅಂಥ ಕಾನ್ಫಿಡೆನ್ಸ್ ಇದ್ದಂಗೆ ನನಗೆ ಅನಿಸ್ತಾ ಇರಲಿಲ್ಲ. ಆದರೆ ಅವರು ಗೆಲ್ಬೋದು, 150 ಸೀಟ್ ತೊಗೋಬೋದು ಅಂತಿತ್ತು. ಈ 189 200 ಸೀಟ್ ಹತ್ರ ಬಂದಿದ್ದಾರೆ ಅಂದರೆ ಎಲ್ಲರೂ ಓಟ್ ಆಗಿದ್ದಾರೆ ಅಂತ ಅರ್ಥ. ಅರುಣ್ ಹೇಳಿದಾಗೆ ಹೆಂಗಸರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಓಟ್ ಆಗಿದ್ದಾರೆ, ರಾಜ್ಯದ ಎಲ್ಲ ಭಾಗದ ಜನ ಓಟ್ ಆಗಿದ್ದಾರೆ. RJ ಕೇರ್ ಇನ್ಸಿಡೆಂಟ್ ಆದಮೇಲೆ, ಹಾಸ್ಪಿಟಲ್ ಆದಮೇಲೆ ಮಹಿಳೆಯರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ನಿರ್ಮಾಣ ಆಗಿತ್ತು. ಇವತ್ತು ಆ ವಿಕ್ಟಿಮ್ ಇದ್ದಾರೆ ಏನಿದ್ದಾರೆ, ಆ ಡಿಸೀಸೆಡ್ ತಾಯಿಗೆ ಸೀಟ್ ಕೊಟ್ಟಿದ್ದೀವಿ ನಾವು. ಎಲ್ಲಿ ಹೆಣ್ಮಗಳು ರೇಪ್ ಆಗಿ ಕೊಲೆ ಆಗುತ್ತಲ್ಲ, ಆರ್ಜೆಕರ್ ಆ ಹೆಣ್ಮಗಳು ತಾಯಿನ ಅಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದೀವಿ ನಾವು. ಕ್ಯಾಂಡಿಡೇಟ್ ಮಾಡಿದಂತಾಗ ನಿಮಗೆ ಅದು ಟ್ರೆಂಡ್ ಸೆಟ್ ಆಗ್ತಿತ್ತು. ಆಕೆ ಎಲ್ಲೆಲ್ಲಿ ಓಟಿಗೆ ಹೋಗ್ತಿದ್ರು ಇಡೀ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಜನ ಭಾವನಾತ್ಮಕವಾಗಿ ಮನೆಗಳಲ್ಲಿ ಹೆಣ್ಮಕ್ಳುಗಳು ಅಳ್ತಿದ್ರು ಹೋಗ್ತಿದ್ದಾಗ, ನಿಮ್ಗೆ ಅನ್ಯಾಯ ಆಗಿದೆ ನಾವು ಬಿಡೋದಿಲ್ಲ ಅಂತ. ಇಡೀ ಪಶ್ಚಿಮ ಬಂಗಾಳದ ಮಹಿಳೆಯರಲ್ಲಿ ಆ ಒಂದು ಮುಗುಡು ಕಟ್ಟದಂಥ ರೋಷ ಇತ್ತಲ್ಲ ಸರ್ಕಾರದ ವಿರುದ್ಧ. ಯಾಕಂದರೆ ಆ ಒಳಗಡೆ ಸ್ವತಃ ಮಮತಾ ಬ್ಯಾನರ್ಜಿ ಒಬ್ಬಳು ಮಹಿಳೆಯಾಗಿ ಆ ಸಂವೇದನೆ ಇಲ್ಲದೆ ರೀತಿ ನಡ್ಕೊಂಡಂಥ ರೀತಿ, ಅದು ನಿಜಕ್ಕೂ ಭಾರತೀಯ ಸಂಸ್ಕೃತಿ ಮಹಿಳೆಯರಿಗೆ ಆಶ್ಚರ್ಯ ತಂದಿರತಕ್ಕಂಥದ್ದು. ಒಂದು ಹೆಣ್ಮಗಳಾಗಿ ಅದನ್ನು ಹೇಗೆ ರೀತಿ ಸ್ವೀಕಾರ ಮಾಡಬೇಕು ಅಂತ. ಯಾವಾಗ ಹೆಣ್ಮಗಳು ತಾಯಿ ಈಗ ಕ್ಯಾಂಡಿಡೇಟ್ ಮಾಡಿದಾಗ ವರ್ಚುವಲಿ ಮನೆಗೆ ಹರಿಪ್ರಸಾದ್ ಹೋದರೆ ಹೆಂಗಸರುಗಳು ಅಳೋದು ಅಂದರೆ ಅಳೋದು, ಈ ಥರ ನಾವು ನಿಮ್ಮ ಜೊತೆ ಇದ್ದೀವಿ, ಈ ಸತಿ ಸೋಲಿಸ್ಬೇಕು ಅಂತ. ಅಂದರೆ ಒಂದು ಎಲ್ಲದಕ್ಕೂ ಒಂದು ಲಿಮಿಟ್ ಅಂತಿರುತ್ತೆ. ಅತಿರೇಕವಾಗಿ ಒಂದು ಜನಮಾನಸವನ್ನು ಈ ಥರದ್ದು ಒಂದು ರೀತಿಯ ಪ್ರತಿಯೊಂದನ್ನು ತಿರಸ್ಕಾರ ಮಾಡ್ತಕ್ಕಂಥ, ನಾನು ಮಾಡಿದ್ದೇ ಸೇರಿ ಅಧಿಕಾರನೇ ನನಗಿದು ಅಂತ ಈ ಸರ್ವಾಧಿಕಾರಿ ಮನಸ್ಥಿತಿ ಮನೋಪ್ರವೃತ್ತಿನ ಭಾರತದ ಡೆಮೋಕ್ರಸಿ ಒಪ್ಪೋದಿಲ್ಲ. ಆ ಕಾರಣಕ್ಕೆ ಅವ್ರು ಯಾವುದೆಲ್ಲ ವಿರೋಧ ಮಾಡಲಿಲ್ಲ ಹೇಳಿ. ಈಗ ಇದಕ್ಕಿಂತ ಜಾಸ್ತಿ ಒಂದು ನಿಮಿಷ 1 ಕೋಟಿಗಿಂತ ಜಾಸ್ತಿ ಡಿಲೀಟ್ ಮಾಡಿರೋ ರಾಜ್ಯಗಳಿದ್ದಾವೆ, ಅವರೆಲ್ಲ ಸುಮ್ಮನಿದ್ದಾರೆ. ಗೊತ್ತಾಯ್ತಾನೆ? ಜಸ್ಟ್ ಒಂದು ನಿಮಿಷ. ಆದರೆ ಈಗ ಅವರು ಹೇಳಿದ ಸರ್ವಾಧಿಕಾರಿ ಮನೋಸ್ಥಿತಿ ಅನ್ನೋದು, ಆದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ TMC ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡ್ತು. ಅದರ 19 ಕಂಪೇರ್ ಮಾಡಿದಾಗ ಅವರ ಪರ್ಫಾರ್ಮೆನ್ಸ್ ಬೆಟರ್ ಆಗಿತ್ತು, BJPಯವರ ನಂಬರ್ಸ್ ಕಡಿಮೆ ಆಗಿತ್ತು. ಆದರೆ ಅಲ್ಲಿಂದ ನಂತರದ 2 ವರ್ಷದ ಅವಧಿಯೂ ಕೂಡ, ಈ 2 ವರ್ಷದ ಅವಧಿಯಲ್ಲಿ ಮಮತಾ ಬ್ಯಾನರ್ಜಿಯವರ ಸರ್ವಾಧಿಕಾರಿ ಅನ್ನುವಂಥದ್ದನ್ನು ಅವ್ರನ್ನ ಟೀಕಿಸುವಂಥ BJPಯವರು ಪ್ರತಿ ಬಾರಿ ಕೂಡ ಹೇಳ್ತಾರೆ. ಮಮತಾ ಬ್ಯಾನರ್ಜಿ ಲೋಕಸಭೆ ಟಿಕೆಟ್ಗಳನ್ನು ಕೊಡುವಂಥ ರೀತಿಯಲ್ಲಿ ಕೂಡ, ಲೈಕ್ ಯೂಸುಫ್ ಪಠಾಣ್, ಅವ್ರಿಗೂ ಪಶ್ಚಿಮ ಬಂಗಾಳಕ್ಕೂ ಸಂಬಂಧ ಇಲ್ಲ, ಆದರೆ ಅವ್ರನ್ನ ಕರ್ಕೊಂಡು ಬಂದು ಅಲ್ಲಿ ಟಿಕೆಟ್ ಕೊಡುವಂಥದ್ದು ಇರ್ಬೋದು, ಅಥವಾ ಶತ್ರುಘ್ನ ಸಿನ್ಹಾ ಅಂತವ್ರಿಗೆ ಇರಬಹುದು, ಇಂಥವರ ಬೆಂಬಲಕ್ಕೆ ನಿಂತಿರುವಂಥದ್ದು. ಹಂಗಲ್ಲ, ಇವೆಲ್ಲ ಕೂಡಿ ನಾನು ಹೇಳ್ತೀನಿ. ಒಬ್ರು ಸಂಸದರು, ಒಬ್ರು ಎಂತ ಘೋಷ್ ಅಂತ, ವಿನಯ್ ಘೋಷ್ ಅಂತ, ಕಾಬಾ ನನ್ಗೆ ಹತ್ರ ಅಂತ ಹಾಡೇಳೋರು. ಜಸ್ಟ್ ಈ ರೀತಿಯಾದಂತಹ ನಿಲುವುಗಳು ಎಷ್ಟರ ಮಟ್ಟಿಗೆ ಅಲ್ಲಿ ಕೆಲಸ ಮಾಡಿರುತ್ತೆ ನೋಡಿ. ಮಮತಾ ಬ್ಯಾನರ್ಜಿ ಅವ್ರ ಪಕ್ಷ ಇದೆಯಲ್ಲ, ಕಮ್ಯುನಿಸ್ಟ್ ಪಕ್ಷ ಥರನೇ ಕೇಡರ್ ಬೇಸ್ ಪಾರ್ಟಿ ಅದು. TMCಗೂ ಕೇಡರ್ ಇದೆ, ಆದ್ರಿಂದ ಯಾರನ್ನ ಕೊಟ್ಟರು ನಾವು ಗೆಲ್ಲಿಸ್ತೀವಿ ಅನ್ನೋ ಸಾಮರ್ಥ್ಯ ಇದ್ದಿದ್ದವರಿಗೆ. ಕೇಡರ್ ಬೇಸ್ ಪಕ್ಷಗಳಿಗೆ ಮಾತ್ರ ಯಾರು ನಿಲ್ಲಬೇಕಿದ್ರು ನಿಲ್ಲಿಸಿ ಗೆಲ್ಸಕ್ಕೆ ಸಾಧ್ಯ ಇರೋದು, ಇಲ್ಲರ ಸಾಧ್ಯ ಇರಲ್ಲ. ಹೌದು, ಆದ್ದರಿಂದ ಅವ್ರಿಗೆ ಸಾಧ್ಯ ಇದ್ದಿದ್ದು. ಆದ್ದರಿಂದ ಕಮ್ಯುನಿಸ್ಟರು ಏನು ಮಾಡ್ತಾ ಇದ್ರು ಅದನ್ನು ಇವರು ಮಾಡಿದ್ದು. ಅವ್ರ ಪಾರ್ಟಿಗೆ ಒಂದು ಕೇಡರ್ ಇದೆ ಎಲ್ಲ ಕಡೆ. ಆದ್ದರಿಂದ ಕ್ಯಾಂಡಿಡೇಟ್ ಮುಖ್ಯ ಅಲ್ಲ, ಮಮತಾ ಬ್ಯಾನರ್ಜಿನೇ ಕ್ಯಾಂಡಿಡೇಟ್ ಅನ್ನೋ ಥರದಲ್ಲಿ ಅವರು ಗೆಲ್ಸ್ಕೊಂಡು ಬರ್ತಾಯಿದ್ರು. ಲಾಸ್ಟ್ 2 ವರ್ಷದಲ್ಲಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಮತ್ತು ಅಸೆಂಬ್ಲಿ ಎಲೆಕ್ಷನ್ಗೂ ಎಲ್ಲೂ ನಾವು ಯಾವುದೇ ಹೋಲಿಕೆಯನ್ನು ಮಾಡಬಾರ್ದು. ಅದು ಸರಿಯಾದ ಕ್ರಮ ಕೂಡ ಅಲ್ಲ. ಪಾರ್ಲಿಮೆಂಟಲ್ಲೇ ಜನ ಬೇರೆ ಥರ ಓಡಾಕ್ತಾರೆ, ಅಸೆಂಬ್ಲಿಯಲ್ಲೇ ಬೇರೆ ಥರ ಓಡಾಕ್ತಾರೆ. ಕರ್ನಾಟಕದಲ್ಲಿ 2019ರಲ್ಲಿ BJPಗೆ ಎಷ್ಟು ಸೀಟ್ ಬಂದಿತ್ತು? 26 ಸೀಟ್ ಬಂದಿತ್ತು. ಅದಾದಮೇಲೆ ಅವರು ಸೋತರು. ಆದ್ದರಿಂದ ಈ
ಪಾರ್ಲಿಮೆಂಟಲ್ಲಿ 2024ನೇ ಇಸ್ವಿಲಿ ಅವರಿಗೆ ಸೀಟ್ ಬಂದಿದ್ದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು 5 ವರ್ಷದ ರಾಜ್ಯ ಸರ್ಕಾರದ ಸಾಧನೆ ಮೇಲೆ ಜನ ಹಾಕಿರೋ ಓಟು. ಆಮೇಲೆ ಇನ್ನು ಏನೇನು ಬದಲಾವಣೆ ಆಗಿದೆ ಲಾಸ್ಟ್ 2 ವರ್ಷದಲ್ಲಿ ಅಂತ ಕರೆಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಮತ್ತು 15 ವರ್ಷ ಆಡಳಿತ ಮಾಡ್ತಾ ನೋಡಿ, ಅದು ಕಡಿಮೆ ಅಲ್ಲ. 15 ವರ್ಷ ಆಡಳಿತ ಮಾಡಿದ್ದಾರೆ, 3 ಟರ್ಮ್ ಕಂಪ್ಲೀಟ್ ಮಾಡಿದ್ದಾರೆ. ಅದೆಲ್ಲ ಗೊತ್ತು.